ಸರ್ಕಾರದ ವಿರುದ್ಧ ಮಾತನಾಡುವ ಭರದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಎಡವಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರೆ. ವಿ ಸೋಮಣ್ಣ ಪರ ಪ್ರಚಾರ ಮಾಡುವಂತಹ ಭಾಷಣದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ವಿ ಸೋಮಣ್ಣ ಅವರ ಪರವಾಗಿ ಪ್ರಚಾರದ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ. ಇವತ್ತಿನ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿದೆ. ಇದರಿಂದ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕು ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗಿದೆ. ನಾವು ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕು. ಗ್ಯಾರಂಟಿಗಾಗಿ ಯಾವ ಜೇಬಿಗೆ ಕೈ ಹಾಕಿದ್ದಾರೆ ಅಂತ ಹೇಳ್ತಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಸದ್ಯಕ್ಕೆ ವಿವಾದಕ್ಕೆ ಕಾರಣವಾಗಿದೆ ಈ ಒಂದು ಹೇಳಿಕೆ. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ರಾಜಕೀಯ ನಾಯಕರು ಕೊಡುವ ಒಂದೊಂದು ಹೇಳಿಕೆಯೂ ಕೂಡ ಪ್ರಮುಖವಾಗುತ್ತೆ, ಬಹಳ ಪಾತ್ರ ವಹಿಸುತ್ತೆ ರಾಜಕಾರಣದಲ್ಲಿ. ಅಂಥದ್ರಲ್ಲಿ ಇವರು ಕೊಟ್ಟಿರುವಂತಹ ಹೇಳಿಕೆ ಈಗ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗುವಂತ ಹೇಳಿಕೆ. ಹಾಗಾಗಿ ಒಂದಷ್ಟು ವಿವಾದಾತ್ಮಕವಾಗಿ ಆಗ್ತಾ ಇದೆ. ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಜಾಹೀರಾತಿಗೆ ಈ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ವಿಷಯವನ್ನು ಬಿಟ್ಟು ಇನ್ನೇನು ವಿಷಯಗಳನ್ನು ಮಾತಾಡಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿ ಕಾರ್ಯಕ್ರಮ. ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ. ಕೃಷ್ಣಪ್ಪಣ್ಣ ಅವರಿಗೆ ಹೇಳ್ತಾ ಇದ್ರು, ಗಮನ ಇಟ್ಟು ಒಂದೆರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀರಲ್ಲ, ಒಬ್ಬರ ವಿಷಯನ ಬರ್ತೀನಿ ಒಂದು ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. 5 ಗ್ಯಾರಂಟಿಯ ವಿಷಯದಲ್ಲಿ ಬೆಳಗ್ಗೆ ಎದ್ದು ಪತ್ರಿಕೆ ತೆಗೀರಿ, ಬರೀ 5 ಗ್ಯಾರಂಟಿ ಎಂದು ಫೋಟೋ ಹಾಕೊಂಡು ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಜಾಹೀರಾತಿಗೆ ಇಬ್ಬರ ಫೋಟೋಗಳು ಹಾಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ 300 ಕೋಟಿಗೂ ಹೆಚ್ಚಿನ ಹಣವನ್ನ ಆ ಜಾಹೀರಾತಲ್ಲಿ ಹಾಕೋದಕ್ಕೆ ಹಣ ಖರ್ಚು ಮಾಡಿದ್ರು. ಆ ದುಡ್ಡು ಸಹ ನಿಮ್ಮ ದುಡ್ಡೇ. ಅವರ ಕಚೇರಿಯಿಂದ, ಕಾಂಗ್ರೆಸ್ ಕಚೇರಿಯಿಂದ ಹಾಕಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಾನು ಇವತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೂ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವೊಂದು ನನ್ನ ರೈತರು ಬರಗಾಲಕ್ಕೆ ಒಳಗಾಗಿ ಸರ್ಕಾರವೇ ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. 38,000 ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಅಂತಾರೆ. ಈ ದೇಶದ ಒಂದು ವ್ಯವಸ್ಥೆಗಳೇನಿದೆ, ಈ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರು 1947 ಏನು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗ ರಾಜಕೀಯ ಪ್ರಚಾರದ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಡೋದು ಕಾಮನ್, ತಿರುಗೇಟ್ ಕೊಡೋದು ಕಾಮನ್. ಆದರೆ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರು ಮಹಿಳೆಯರ ಆಕ್ರೋಶಕ್ಕೆ ಒಂದು ರೀತಿಯಾಗಿ ಗುರಿ ಆಗ್ಬಿಟ್ರಾ ಅಂತ? ಎಸ್ ಸೌಖ್ಯ, ಏನು ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸೋಮಣ್ಣನವರ ಪರವಾಗಿ ಪ್ರಚಾರ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಯುವ ಒಂದು ನೆಪದಲ್ಲಿ ಗ್ಯಾರಂಟಿಗಳ ವಿಚಾರವನ್ನ ಎತ್ಕೊಂಡು ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು ಗೃಹಲಕ್ಷ್ಮಿಯಿಂದ ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದು ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ಹಣ ಏನು ಹೋಗ್ತಾ ಇದೆ, ಅದರಿಂದ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದ ಮಹಿಳೆಯರು ದಾರಿ ತಪ್ಪುವ ಒಂದು ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಈಗಾಗಲೇ ಕೂಡ ಸಾಕಷ್ಟು ರೀತಿಯಾಗಿ ರಾಜಕೀಯವಾಗಿ ಕೂಡ ಟೀಕೆಗೆ ಕುಮಾರಸ್ವಾಮಿ ಅವರು ಗುರಿ ಆದ್ರೆ, ಮತ್ತೊಂದು ಕಡೆ ಮಹಿಳೆಯರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಹೇಳಿಕೆಯನ್ನ ಒಂದು ಹಿನ್ನೆಲೆಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ಮಹಿಳೆಯರ ಒಂದು ಮತವನ್ನ ಪಡ್ಲಿಕ್ಕೆಲ್ಲೋ ಒಂದು ರೀತಿಯಾಗಿ
ಮೈತ್ರಿ ಆಗ್ತಾ ಇಲ್ಲ ಒಂದು ನಿಟ್ಟಿನಲ್ಲಿ ಅವರು ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಮಾತಾಡಿದ್ರೆ, ಮತ್ತೊಂದು ಕಡೆ ಏನು ಯುವ ಮತಗಳೇನಿದೆ, ಪುರುಷರ ಮತಗಳು, ಅವುಗಳನ್ನ ಸೆಳೆಯುವ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗಮನಿಸಿದಂತ ಸಂದರ್ಭದಲ್ಲಿ ಅಂದ್ರೆ ಪ್ರಮುಖವಾಗಿ ಏನು ತಮ್ಮ ಯಜಮಾನನ ಒಂದು ಮಾತನ್ನು ಕೂಡ ಯಾರು ಕೂಡ ಮಹಿಳೆಯರು ಕೇಳ್ತಾ ಇಲ್ಲ, ಈ ಒಂದು ಗ್ಯಾರಂಟಿ ಹಣದಿಂದ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಎಲ್ಲರೂ ಕೂಡ ಸರ್ಕಾರ ಒಂದ್ ಕೈಯಲ್ಲಿ ಕೊಡ್ತಾ ಇದೆ, ಮತ್ತೊಂದು ಕೈಯಲ್ಲಿ ಕಿತ್ಕೊಂಡು ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ. ಮದ್ಯದ ಒಂದು ಹಣವನ್ನು ಕೂಡ ಹೆಚ್ಚು ಮಾಡಿದೆ, ಅದೇ 2,000 ರೂಪಾಯಿ ಅಂದ್ರೆ ಅದರ 3 ಪಟ್ಟು ಹೆಚ್ಚು ಮಾಡಿ ಒಂದು ಪಟ್ಟು ಮಾತ್ರ ಮಹಿಳೆಯರಿಗೆ ಕೊಡ್ತಾ ಇದೆ. ಹಾಗಾಗಿ ಮಹಿಳೆಯರು ಕೂಡ ಒಂದು ರೀತಿಯಾಗಿ ಗ್ರಾಮೀಣ ಭಾಗದ ನಮ್ಮ ಹೆಣ್ಮಕ್ಳು ದಿಕ್ತಪ್ಪಿದ್ದಾರೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆಗೆ ಈಗಾಗಲೇ ಕೂಡ ಸಾಕಷ್ಟು ರೀತಿಯಾಗಿ ಮಹಿಳೆಯರು ಸೇರಿದಂತೆ ವಿಪಕ್ಷಗಳು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಸೌಖ್ಯ ಸಂತೋಷ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾವು ಗೆದ್ರೆ ಸಾಲ ಮನ್ನಾ ಮಾಡ್ತೀವಿ ಹಾಗೆ ಹೀಗೆ ಅಂತ. ಇವ್ರು ಕೊಡುವಂತ ಘೋಷಣೆಗಳು, ಭರವಸೆಗಳು ಹಾಗಾದ್ರೆ ಜನರಿಗೆ ಒಳ್ಳೇದಾಗುತ್ತೆ. ಆದ್ರೆ ಈಗ ಕಾಂಗ್ರೆಸ್ ಕೊಟ್ಟಿರುವಂತ ಮಹಿಳೆಯರ ಪರವಾಗಿರುವಂತ ಗ್ಯಾರಂಟಿಗಳು ಮಹಿಳೆಯರ ದಾರಿ ತಪ್ಪಿಸುತ್ತೆ ಅನ್ನೋದು ಎಷ್ಟು ಸರಿ ಅಂತ. ಅದರಲ್ಲೂ ಕೂಡ ತುಮಕೂರಲ್ಲಿ ಈಗಾಗಲೇ ಒಂದಷ್ಟು ಅಸಮಾಧಾನ ಇದೆ. ವಿ ಸೋಮಣ್ಣ ಅವ್ರು ನಿಂತಿದ್ದಕ್ಕೆ ಅವರ ಸ್ಥಳೀಯ ನಾಯಕರೇ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಯಾವ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಂತ ಮೈತ್ರಿಗೆ? ಎಸ್ ಸೌಖ್ಯ, ಈಗೇನು ನೀವು ಹೇಳಿದ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡವಾರು ನೋಡಿದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ಮಹಿಳೆ ಮತದಾರರು ಕೂಡ ಇರ್ತಕ್ಕಂಥದ್ದು. ಬಹುತೇಕವಾಗಿ ಈಗಾಗಲೇ ಕೂಡ ಸರ್ಕಾರದ 5 ಗ್ಯಾರಂಟಿಗಳನ್ನ ಪ್ರತಿಯೊಂದು ಮನೆಗೆ ತಲುಪಿಸುವಲ್ಲೂ ಕೂಡ ಜಿಲ್ಲಾಡಳಿತ ಜೊತೆಗೆ ಇರ್ತಕ್ಕಂಥ ಸಚಿವರು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೂಡ ಒಂದು ಹಂತದಲ್ಲಿ ಗ್ಯಾರಂಟಿಗಳನ್ನ ಪಡೆಯೋದ್ರಲ್ಲಿ ತುಮಕೂರು ಜಿಲ್ಲೆಯ ಜನತೆ ಶೇಕಡವಾರು ಕೂಡ 96% ಅಷ್ಟು ಕೂಡ ಮುಂದಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಎನ್ಕೇಜ್ ಮಾಡ್ಕೊಳ್ಳಲು ಕೂಡ ಸಾಕಷ್ಟು ರೀತಿಯ ಒಂದು ತಂತ್ರಗಾರಿಕೆಯನ್ನು ಕೂಡ ಏನು NDA ಅಭ್ಯರ್ಥಿ ಆಗಿರ್ಬೋದು, ಜೊತೆಗೆ ಬಿಜೆಪಿ ಮತ್ತೆ JDS ನಾಯಕರುಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಸಮಾಧಾನ ಮಧ್ಯೆಯಲ್ಲೂ ಕೂಡ ಒಂದು ರೀತಿಯ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಾಗಿ ಸೋಮಣ್ಣನವರ ಒಂದು ಏನು ಗೆಲುವಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಓಟ್ಗಳನ್ನ ಕೆಡಿಸೋದ್ರಲ್ಲಿ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೂಡ ಪಾತ್ರ ವಹಿಸುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ರೀತಿಯ ಒಂದು ರಾಜಕೀಯ ತಲ್ಲಣವನ್ನು ಸೃಷ್ಟಿ ಮಾಡುವ ಒಂದು ಹೇಳಿಕೆ ಅಂತ ಕೂಡ, ಯಾಕೆಂದ್ರೆ ಮಹಿಳೆ ಮತದಾರರು ಜಾಸ್ತಿ ಇರೋದ್ರಿಂದ ಅವರ ಒಂದು ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಇವ್ರು ಕೊಟ್ಟಿರೋ ಒಂದು ಹೇಳಿಕೆ ಸಾಕಷ್ಟು ರೀತಿಯ NDA ಅಭ್ಯರ್ಥಿಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಮಹಿಳೆಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಮತ್ತಷ್ಟು ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಕೊಡ್ಬೇಕಾಗಿರ್ತಕ್ಕಂಥದ್ದು. ಅವರು ಯಾವ ಒಂದು ನಿಟ್ಟಿನಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟರು ಅನ್ನುವಂಥದ್ದು ಅವರೇ ಕೂಡ ಖುದ್ದು ತಿಳಿಸ್ಬೇಕಾಗಿದೆ. ಆದ್ರೆ ಕಾಂಗ್ರೆಸ್ ನಾಯಕರನ್ನು ಹೊರತುಪಡಿಸಿ ಖುದ್ದು ಸ್ವಯಂ ಪ್ರೇರಿತವಾಗಿ ಮಹಿಳೆಯರು ಕೂಡ ಸಾಕಷ್ಟು ರೀತಿಯ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು, ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ರೀತಿಯಾಗಿ ಗ್ರಾಮೀಣ ಹೆಣ್ಣು ಮಕ್ಕಳನ್ನ ಎಲ್ಲೋ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಮಾತನಾಡುವ ಒಂದು ಭಾಷಣ, ಅಂದ್ರೆ ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾತನಾಡುವ ಒಂದು ಬರದಲ್ಲಿ ಏನು ಈ ರೀತಿಯಾಗಿ ಹೇಳಿಕೆಗಳನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ವಿಷಯವನ್ನ ಬಿಟ್ಟು ಇನ್ನೇನು ವಿಷಯಗಳನ್ನು ಮಾತಾಡಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿ ಕಾರ್ಯಕ್ರಮ. ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ. ಕೃಷ್ಣಪ್ಪಣ್ಣ ಅವರಿಗೆ ಹೇಳ್ತಾ ಇದ್ರು, ಗಮನ ಇಟ್ಟು 1-2 ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀರಣ, ಒಬ್ಬರ ವಿಷಯನೂ ಬರ್ತೀನಿ, 1 ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. 5 ಗ್ಯಾರಂಟಿಯ ವಿಷಯದಲ್ಲಿ ಬೆಳಗ್ಗೆ ಎದ್ದು ಪತ್ರಿಕೆ ತೆಗೀರಿ, ಬರೀ 5 ಗ್ಯಾರಂಟಿ ಎಂದು ಫೋಟೋ ಹಾಕೊಂಡು ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಆ ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಜಾಹೀರಾತಿಗೆ 2 ಫೋಟೋಗಳು ಹಾಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ 300 ಕೋಟಿಗೂ ಹೆಚ್ಚಿನ ಹಣವನ್ನ ಆ ಜಾಹೀರಾತಲ್ಲಿ ಹಾಕೋದಕ್ಕೆ ಹಣ ಖರ್ಚು ಮಾಡಿದ್ರು. ಆ ದುಡ್ಡು ಸಹ ನಿಮ್ಮ ದುಡ್ಡೇ. ಅವರ ಕಚೇರಿಯಿಂದ, ಕಾಂಗ್ರೆಸ್ ಕಚೇರಿಯಿಂದ ಹಾಕಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಾನು ಇವತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೂ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು DK ಶಿವಕುಮಾರ್ ಅವ್ರಿಗೂ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವೊಂದು ನನ್ನ ರೈತರು ಬರಗಾಲಕ್ಕೆ ಒಳಗಾಗಿ ಸರ್ಕಾರವೇ ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ, 38,000 ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಅಂತಾರೆ. ಈ ದೇಶದ ಒಂದು ವ್ಯವಸ್ಥೆಗಳೇನಿದೆ,
ಈ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರು 1947 ಏನು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ವಿಷಯವನ್ನ ಬಿಟ್ಟು ಇನ್ನೇನು ವಿಷಯಗಳನ್ನು ಮಾತಾಡಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥ